heat, forever on fire. ಟಿ.ಬಿ. ಡ್ಯಾಮ್ನ 19ನೇ ಗೇಟ್ನಲ್ಲಿ ನೀರು ಬಂದ್ ಮಾಡೋದಕ್ಕೆ ಸರ್ಕಸ್ ನಡೀತಾ ಇದೆ. ಇದೀಗ ಹೇಗಾದರೂ ಮಾಡಿ ಈ ಒಂದು ಗೇಟಿಂದ ಹೋಗ್ತಿರ್ತಕ್ಕಂಥ ನೀರನ್ನ ತಡೆಯಬೇಕು ಅಂತ ಗೇಟ್ನ ನೀರು ಕ್ಲೋಸ್ ಮಾಡೋದಕ್ಕೆ 2ನೇ ಪ್ಲಾನನ್ನು ಮಾಡ್ಕೊಂಡಿದ್ದಾರಂತೆ ಅಧಿಕಾರಿಗಳು. 50 ಟನ್ ತೂಕದ ಬಾಕ್ಸನ್ನು ತಯಾರು ಮಾಡಿಕೊಂಡು ಗೇಟ್ಗೆ ಅಡ್ಡಲಾಗಿ ಇಟ್ಬಿಡಬೇಕು, ಗೇಟ್ಗೆ ಅಳವಡಿಸ್ಬಿಡ್ಬೇಕು ಇದನ್ನು ಸದ್ಯಕ್ಕೆ ಅಂತ. 50 ಟನ್, 1 ಟನ್ ಅಂದರೆ 1000 kg ಅಂತ. 50 ಟನ್ ಅಂದರೆ 50,000 kg ತೂಕದ ಒಂದು ಬಾಕ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಅದನ್ನು ಗೇಟ್ಗೆ ಅಡ್ಡಲಾಗಿ ಇಟ್ಬಿಡೋದು. ಆವಾಗ ಅದು ನೀರು ಹೋಗಲ್ಲ ಅಂತ. ಈ ಸಾಮಾನ್ಯ ಮನೆಗಳಲ್ಲಿ ನೀರು ಏನೋ ತುಂಬಿಕೊಂಡಿದ್ದಾಗ ಯಾವ್ದಾದ್ರು ಒಂದು ಹೋಲ್ ಇದ್ದರೆ ಆ ಹೋಲ್ಗೆ ಬಟ್ಟೆ ತುರ್ಕೋದೋ ಅದಕ್ಕೆ ಅಡ್ಡ ಇಡೋದೋ ಏನೋ ಮಾಡ್ತಾರಲ್ಲ, ಆ ಥರ ಕಥೆ ಇದು. ಇಡೀ ಮನೇಲಿ ನೀರು ತುಂಬಿಕೊಂಡಿದ್ದಾಗ ಆದರೆ ಅದು ಅಣೆಕಟ್ಟೆ ಅಲ್ವೇ, ಮನೆ ಥರ ಸ್ಟಾಪ್ ಮಾಡೋಕ್ಕಾಗುತ್ತೆ ಅದನ್ನು. ನೀರಿನ ಒತ್ತಡ ಇರುತ್ತೆ, ಫೋರ್ಸ್ ಇರುತ್ತೆ, ತುಂಬ ಶಕ್ತಿ ಬೇಕು ಅದಕ್ಕೆ. ಆ ಶಕ್ತಿನಲ್ಲಿ ಇಳಿಸೋಕ್ಕೇ ಶಕ್ತಿ ಬೇಕು. ಆ ವೇಗದಲ್ಲಿ ನೀರು ನುಗ್ತಿದ್ದಾಗ ನಿಮಗೇನು ಲೆಕ್ಕಿಸಲ್ಲ ನೀರು. ಅದಕ್ಕೆ 50 ಟನ್ ತೂಕದ ಬಾಕ್ಸ್ ಇಟ್ಬಿಟ್ಟು ಆಮೇಲೆ ನಾವೇನೋ ಗೇಟ್ ಮಾಡ್ತೀವಿ ಅಂತ ಹೊರಟಿದ್ದಾರಂತೆ. ಈ ಪ್ಲಾನ್ ಸಕ್ಸಸ್ ಆದರೆ ಗೇಟ್ ಕ್ಲೋಸ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. 50 ಟನ್ ತೂಕದ ಕಬ್ಬಿಣದ ಬಾಕ್ಸನ್ನು ಮಾಡಿಕೊಂಡು 19ನೇ ಗೇಟಲ್ಲಿ ಇಡಬೇಕು ಅಂತ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಜಲಾಶಯದಿಂದ ನೀರನ್ನು ಖಾಲಿ ಮಾಡದೆ ಗೇಟ್ ಬಂದ್ ಮಾಡಬೇಕು ಅಂತ ಪ್ಲಾನ್. ಕ್ರೇನ್ನ ಸಹಾಯದಿಂದ ಹೇಗಾದರೂ ಮಾಡಿ ನೀರಿನ ಒಳಗಡೆಗೆ ಬಾಕ್ಸನ್ನು ಇಳಿಸಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. 50 ಟನ್ ಬಾಕ್ಸನ್ನು ವಿನ್ಯಾಸ ಮಾಡ್ತಿರೋದು, ತಯಾರಿ ಮಾಡ್ತಾ ಇರೋದು ಎಸ್ ನಾರಾಯಣ್ ಇಂಡಸ್ಟ್ರೀಸ್ ಸ್ಟೀಲ್ ಕಂಪನಿ. ಇದೀಗ ಜಲಾಶಯದ ಗೇಟ್ಗಳ ವಿನ್ಯಾಸದ ರೀತಿಯಲ್ಲಿಯೇ ಈ ಬಾಕ್ಸನ್ನು ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ.